This is the fourth paper of GPSTR which is conducted on 26/11/2017. ಸೊ ಅದರಲ್ಲಿ ಫಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು 11ರಿಂದ ಭಾಗಿಸಲ್ಪಡುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಡಿವಿಸಿಬಲ್ ಬೈ 11? ಸೊ ಡಿವಿಸಿಬಲ್ ಬೈ 11, 11ರಿಂದ ಯಾವ ನಂಬರ್ ಡಿವೈಡ್ ಆಗುತ್ತೆ ಅಂತ. ಸೊ ಡಿವಿಸಿಬಿಲಿಟಿ ರೂಲ್ಸ್ ನಿಮಗೆ ಗೊತ್ತಿರಬೇಕು. 11ರ ಡಿವಿಸಿಬಿಲಿಟಿ ರೂಲ್ ಏನಿದೆ ಅಂತಂದ್ರೆ, ಆಡ್ ಪ್ಲೇಸಸ್ ಇರ್ತಕ್ಕಂಥ ಡಿಜಿಟ್ಸ್ ಮತ್ತು ಈವನ್ ಪ್ಲೇಸಸ್ ಅಲ್ಲಿ ಇರ್ತಕ್ಕಂಥ ಡಿಜಿಟ್ಗಳನ್ನ ಆಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಿದ್ರೆ ಆ ವ್ಯಾಲ್ಯೂ ಏನ್ ಬರಬೇಕು ಅಂದ್ರೆ ಐದರ್ 0 ಬರಬೇಕು, ಇಲ್ಲ ಅಂತಂದ್ರೆ ಮಲ್ಟಿಪಲ್ ಆಫ್ 11 ಬರಬೇಕು. ಈ ರೀತಿ ಬಂದ್ರೆ ಅವಾಗ ನಾವೇನಂತ ಹೇಳ್ತೀವಿ ಅಂತಂದ್ರೆ ಇಟ್ ಈಸ್ ಡಿವಿಸಿಬಲ್ ಬೈ 11 ಅಂತ ಹೇಳ್ತೀವಿ. ಅದರ್ವೈಸ್ ನೋ. ಫಾರ್ ಎಕ್ಸಾಂಪಲ್ 121 ಅಂತ ತಗೊಳ್ರಿ. ಸೊ 121 ಅದು 11 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಸೊ ಇದು ಡಿವೈಡ್ ಆಗುತ್ತೋ ಇಲ್ಲ ಅಂತ ನೋಡ್ಬೇಕು ಅಂತಂದ್ರೆ ರೂಲ್ ಪ್ರಕಾರ ನೋಡೋದಾದ್ರೆ ನೋಡಿ, ಆಡ್ ಡಿಜಿಟ್ಸ್ ನ ತಗೊಳ್ಬೇಕು. ಆಡ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಡಿಜಿಟ್ಸ್, ಇದು ಫಸ್ಟ್ ಪ್ಲೇಸ್ ಅಲ್ಲಿ ಇದೆ, ಇದು ಥರ್ಡ್ ಪ್ಲೇಸ್ ಅಲ್ಲಿ ಇದೆ, ಇವೆರಡನ್ನ ಆಡ್ ಮಾಡಬೇಕು. ಇದು ಈವನ್ ಪ್ಲೇಸ್ ಅಲ್ಲಿ ಇದೆ, ಸೊ ಅದಲ್ಲೇ ಇರಲಿ. 1 + 1 2 - 2. ಈ 2 ಯಾವುದು ಅಂತಂದ್ರೆ ಇಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಈ 2 ಇವೆರಡರ ಸಮ್. 2 - 2 ಎಷ್ಟು ಬಂತು? 0. ದೇರ್ ಫೋರ್ 121 ಇಸ್ ಡಿವಿಸಿಬಲ್ ಬೈ 11. ಸೊ ಇದು ಏನು ಅಂತಂದ್ರೆ ರೂಲ್. ಈಗ ಒಂದೊಂದೇ ಆಪ್ಷನ್ ತಗೊಳ್ಳೋಣ. ಈ ರೀತಿ ಅಪ್ಲೈ ಆಗುತ್ತಾ ಅಥವಾ ಇದು ರೂಲ್ ಒಬೆ ಆಗುತ್ತಾ ಅಂತ ನೋಡೋಣ. ಯಾವುದು ಒಬೆ ಆಗುತ್ತೋ ಅದು ಡಿವೈಡ್ ಆಗುತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಓಕೆ, 999 ಆಪ್ಷನ್ ಎ ನೋಡೋಣ. ಫಸ್ಟ್ ಮತ್ತು ಥರ್ಡ್ ಪ್ಲೇಸ್ ಅಲ್ಲಿ ಇರೋದನ್ನ ಆಡ್ ಮಾಡಿದ್ರೆ 9 9 18. ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿ 9 ಇದೆ, ಅದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 18 - 9 ಅಂತಂದ್ರೆ 9. ಬಟ್ ದಿಸ್ ಈಸ್ ನಾಟ್ ಎ ಮಲ್ಟಿಪಲ್ ಆಫ್ 11. 11ರ ಮಲ್ಟಿಪಲ್ ಅಲ್ಲ, ಹಾಗಾಗಿ ಆಪ್ಷನ್ ಎ ರಾಂಗ್. ಇನ್ನು ಆಪ್ಷನ್ ಬಿ ತಗೊಂಡ್ರೆ 9099 ಅಂತ ಇದೆ. ಸೊ ಆಡ್ ಪ್ಲೇಸ್ ಅಲ್ಲಿ ಇರೋದು 99, ಈವನ್ ಪ್ಲೇಸ್ ಅಲ್ಲಿ ಇರೋದು 09. 9 ಆಡ್ ಮಾಡಿದ್ರೆ 18 ಬರುತ್ತೆ, 09 ಆಡ್ ಮಾಡಿದ್ರೆ ಜಸ್ಟ್ 9 ಬಂತು. 18 - 9 ಅಂತಂದ್ರೆ ಅಗೇನ್ 9. ಅಗೇನ್ ಇಟ್ ಈಸ್ ನಾಟ್ ಮಲ್ಟಿಪಲ್ ಆಫ್ 11. ದೇರ್ ಫೋರ್ ಆಪ್ಷನ್ ಬಿ ಇಸ್ ಆಲ್ಸೋ ರಾಂಗ್. ಇನ್ನು ಆಪ್ಷನ್ ಸಿ ತಗೊಂಡ್ರೆ 9999 ಅಂತ ಇದೆ. ಆಡ್ ಪ್ಲೇಸ್ ಮತ್ತು ಈವನ್ ಪ್ಲೇಸ್ ಗಳಲ್ಲಿ 9 ಇರೋದ್ರಿಂದ ಈ 9 ಮತ್ತು ಈ 9 ಎರಡನ್ನು ಆಡ್ ಮಾಡಬೇಕು. ಈ ಎರಡು 9 ಗಳನ್ನ ಆಡ್ ಮಾಡಬೇಕು. 9 + 9 ಇಟ್ ಈಸ್ 18 ಮೈನಸ್ ಈ 9 ಗಳನ್ನ ಆಡ್ ಮಾಡಿದ್ರೆ ಅಗೇನ್ ವಿ ಗೆಟ್ 18. 18 - 18 ಅಂತಂದ್ರೆ 0. ದೇರ್ ಫೋರ್ ದಿಸ್ ನಂಬರ್ ಈಸ್ ಡಿವಿಸಿಬಲ್ ಬೈ 11. ಸೊ ಆಪ್ಷನ್ ಸಿ ಕರೆಕ್ಟ್. ಇನ್ನು ಲಾಸ್ಟ್ ಆಪ್ಷನ್ ಡಿ ಒಂದು ನೋಡೋಣ. 999901 ಅಂತ ಇದೆ. ಸೊ ಆಲ್ಟರ್ನೇಟ್ ಡಿಜಿಟ್ ಗಳನ್ನ ಆಡ್ ಮಾಡಬೇಕು. ಇವು ಆಲ್ಟರ್ನೇಟ್ ಡಿಜಿಟ್ಸ್ ಅಥವಾ ಆಡ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಡಿಜಿಟ್ಸ್. ನೆಕ್ಸ್ಟ್ ಈವನ್ ಪ್ಲೇಸ್ ಅಲ್ಲಿ ಸಾರಿ 0 ವರೆಗೆ ಹೋಗಲ್ಲ, ಅದು 9, ಇದು 9, ನೆಕ್ಸ್ಟ್ 0, ಆಮೇಲೆ ಈ 9 ಮತ್ತು 1 ಇವುಗಳನ್ನ ಆಡ್ ಮಾಡಬೇಕು. 9 9 18. ಸೊ 18 + 0 ಅಂತಂದ್ರೆ 18 ಮೈನಸ್ ಇದು 9 + 9 18, 1 19 ಆಯಿತು. ಸೊ ಇಲ್ಲಿ 19 ಬರ್ಕೊಳ್ಬಹುದು. ಯಾವ್ದು ದೊಡ್ಡದಿರುತ್ತಲ್ಲ ಅದನ್ನ ಮೊದಲು, ಆಮೇಲೆ ಚಿಕ್ಕದನ್ನ ಬರ್ಕೊಳ್ರಿ. 19 - 8 ಅಂತಂದ್ರೆ 1 ಅಂಡ್ ಇಟ್ ಈಸ್ ನಾಟ್ ಎ ಮಲ್ಟಿಪಲ್ ಆಫ್ 11. ಸೊ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ನೀವು ಆಕ್ಚುಲ್ ಆಗಿ ಡಿವೈಡ್ ಮಾಡಿ ನೋಡೋದಾದ್ರೆ 11 9 99, 0 11 9 99. ಸೊ ಇದು ಆನ್ಸರ್ ಆಗಿ ಬರ್ತದೆ. ಸೊ ಆಪ್ಷನ್ ಸಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 0.23 ಭಿನ್ನರಾಶಿಯ ರೂಪವು. ದ ಫ್ರಾಕ್ಷನ್ ಫಾರ್ಮ್, ಇದು ಫ್ರಾಮ್ ಅಲ್ಲ ಫಾರ್ಮ್ ಆಗಬೇಕು. ಫ್ರಾಕ್ಷನ್ ಫಾರ್ಮ್ ಆಫ್ 0.23 ಈಸ್ 0.23 ಇದೆ ಅಂತಂದ್ರೆ ಈ ಡೆಸಿಮಲ್ ಪಾಯಿಂಟ್ ಕಾಣಿಸ್ಬಾರ್ದು. ನಮಗೆ ಡೆಸಿಮಲ್ ಪಾಯಿಂಟ್ ಕಾಣಿಸ್ಬಾರ್ದು ಅಂತಂದ್ರೆ ಈ ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ಮೂವ್ ಆಗಬೇಕು. ಎಷ್ಟು ಪ್ಲೇಸಸ್ ರೈಟ್ ಸೈಡ್ ಮೂವ್ ಆಗಬೇಕು ಅಂತಂದ್ರೆ 2 ಡಿಜಿಟ್ ದಾಟಿ ಮೂವ್ ಆಗಬೇಕು. ಸೊ 2 ಡಿಜಿಟ್ ರೈಟ್ ಸೈಡ್ ಮೂವ್ ಆದ್ರೆ 2 0 ಕೆಳಗಡೆ ಬರುತ್ತೆ. ಸೊ 2 ನ ದಾಟಿದ ಕೂಡಲೇ 1 0 ಬರುತ್ತೆ, 3 ನ ದಾಟಿದ ಕೂಡಲೇ ಇನ್ನೊಂದು 0 ಬರುತ್ತೆ. ಸೊ 23 ಡಿವೈಡೆಡ್ ಬೈ 100 ಆಗ್ತದೆ. 23/100. ಮತ್ತೆ ಇಲ್ಲಿ ಪಾಯಿಂಟ್ ಇಲ್ಲಿರುತ್ತಲ್ಲ ಅಂತಂದ್ರೆ ಆಕ್ಚುಲಿ ಇದು 23.000 ಆಗಿರ್ತದೆ. 23.00 is nothing but 23. Therefore we write 23/100. So option B is correct. Next question, 3/2 √x ಇದರ ಛೇದವನ್ನು ಅಕರ್ಣೀಕರಿಸಿದಾಗ ದೊರೆಯುವ ಸರಳ ರೂಪ. ಕರಿಸಿದಾಗ ಇದು simplest form of 3/2 √x by rationalizing the denominator is 3/2
2√x ಅಂತ ಇದೆ. ಇಲ್ಲಿ ಇರ್ರಾಷನಲ್ ನಂಬರ್ ಯಾವುದು ಅಂದ್ರೆ √x. ಈ ಇರ್ರಾಷನಲ್ ನಂಬರ್ ಅನ್ನ ರ್ಯಾಷನಲ್ ನಂಬರ್ ಆಗಿ ಮಾಡೋದಕ್ಕೆ ಏನ್ ಮಲ್ಟಿಪ್ಲೈ ಮಾಡ್ತೀವೋ ಅದನ್ನ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂತ ಕರೀತಾರೆ. ಸೊ √x ನ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ √x ಆಗಿರುತ್ತೆ. ಈ √x ಅನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ √x ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿದ್ವಿ, ಅದೇ √x ಅನ್ನ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡ್ತೀವಿ. ಸೊ ದಿಸ್ ಈಸ್ ಈಕ್ವಲ್ ಟು 3 into √x ನ್ಯೂಮರೇಟರ್, ಡಿನಾಮಿನೇಟರ್ ಅಲ್ಲಿ 2 √x into √x ವಿಲ್ ಬಿಕಮ್ x. √x into √x ಅಂತಂದ್ರೆ x ಆಯ್ತು. ದೇರ್ಫೋರ್ ಸಿಂಪ್ಲೆಸ್ಟ್ ಫಾರ್ಮ್ ಏನಾಗಿರುತ್ತೆ ಅಂದ್ರೆ 3√x divided by 2x. ದೇರ್ಫೋರ್ ಆಪ್ಷನ್ ಸಿ ಈಸ್ ಕರೆಕ್ಟ್, 3√x by 2x. ಇನ್ನು ಕೆಲವೊಬ್ರು ಏನ್ ಹೇಳ್ತಾರೆ ಅಂತಂದ್ರೆ ಡಿನಾಮಿನೇಟರ್ ನ ರ್ಯಾಷನಲೈಸ್ ಮಾಡಿ ಅಂತ ಹೇಳಿರೋದ್ರಿಂದ ಇಲ್ಲಿ ಡಿನಾಮಿನೇಟರ್ 2√x ಇದೆ. ಸೊ 2√x ನ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ 2√x ಅಂತ ಹೇಳ್ತಾರೆ. ಇನ್ನೊಂದ್ಸರಿ ಕೇಳಿಸ್ಕೊಳ್ರಿ, 2√x ನ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ 2√x ಅಂತ ಹೇಳ್ತಾರೆ. ನೋಡಿ, ರ್ಯಾಷನಲೈಸಿಂಗ್ ಫ್ಯಾಕ್ಟರ್ಗಳು ಬೇರೆ ಬೇರೆ ಇರಬಹುದು, ಸಿಂಗಲ್ ಆಗಿ ಯುನಿಕ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ನಾವು ಅದರಲ್ಲಿ ಅತಿ ಬೇಗ ಸಿಗ್ತಕ್ಕಂಥದ್ದು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಯಾವ್ದು ಸಿಗುತ್ತೋ ಅದನ್ನ ನಾವು ತಗೊಳ್ತೀವಿ. ಸೊ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂದ್ರೆ ನಿಮ್ ತಲೆಗೆ ಮೊದಲು ಬರಬೇಕಾಗಿರೋದೇನು ಅಂತಂದ್ರೆ ಆ ಒಂದು ಇರ್ರಾಷನಲ್ ನಂಬರ್ ಅನ್ನ ಅಥವಾ ಒಂದು ಸರ್ಡ್ ಅನ್ನ ಇರುತ್ತಲ್ಲ ಅದನ್ನ ಒಂದು ರ್ಯಾಷನಲ್ ನಂಬರ್ ಆಗಿ ಮಾಡೋದಕ್ಕೆ ಏನ್ ಮಲ್ಟಿಪ್ಲೈ ಮಾಡ್ತೀವೋ ಆ ಒಂದು ಟರ್ಮ್ ಅನ್ನ ಏನಂತ ಕರಿತೀವಿ ನಾವು ಅಂತಂದ್ರೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ಅಷ್ಟೇನೆ, ಏನ್ ಮಲ್ಟಿಪ್ಲೈ ಮಾಡಿದ್ರೆ ರ್ಯಾಷನಲ್ ನಂಬರ್ ಆಗುತ್ತೋ ಅದನ್ನ ನಾವು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ಈ 2√x ಗೆ ನೀವು √x ಮಲ್ಟಿಪ್ಲೈ ಮಾಡಿದ್ರು ರ್ಯಾಷನಲ್ ನಂಬರ್ ಆಗುತ್ತೆ, 2√x ಮಲ್ಟಿಪ್ಲೈ ಮಾಡಿದ್ರು ರ್ಯಾಷನಲ್ ನಂಬರ್ ಆಗುತ್ತೆ. ಹಾಗಾಗಿ ನೀವು √x ಆದ್ರೂ ಮಲ್ಟಿಪ್ಲೈ ಮಾಡ್ಕೊಳ್ರಿ, 2√x ಆದ್ರೂ ಮಲ್ಟಿಪ್ಲೈ ಮಾಡ್ಕೊಳ್ರಿ, ಆನ್ಸರ್ ಮಾತ್ರ ಸೇಮ್ ಬರ್ತದೆ. ಈಗ 2√x ಅಂತ ಯಾರು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂತ ಹೇಳ್ತಾರಲ್ಲ ಅವರ ಪ್ರಕಾರ ಹೋಗೋದಾದ್ರೆ ಅಂದ್ರೆ ಅವ್ರೇನ್ ಹೇಳ್ತಾ ಇದಾರೆ, ಡಿನಾಮಿನೇಟರ್ 2√x ಇರೋದ್ರಿಂದ ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ 2√x ಅಂತ ಹೇಳ್ತಾರೆ. ಅದನ್ನ ನಾವೀಗ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 2√x ಅನ್ನ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿದೆ, ಅದೇ ಡಿನಾಮಿನೇಟರ್ಗೂ ಕೂಡ ಮಲ್ಟಿಪ್ಲೈ ಮಾಡಿದೆ. ಅಬ್ಸರ್ವ್ ಮಾಡಿ. ಓಕೆ, 3 2s 6. ಮತ್ತೆ ಇಲ್ಲಿ ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಇದನ್ನ ಕ್ಯಾನ್ಸಲ್ ಮಾಡ್ತೀವಿ ಅನ್ನೋದಾದ್ರೆ √x ಕೂಡ ಕ್ಯಾನ್ಸಲ್ ಮಾಡಬಹುದು ಅನ್ನೋ ಒಂದು ಕ್ವಶನ್ ಬರುತ್ತೆ. ಸೊ ಅದನ್ನ ಬೇಡ ಸದ್ಯಕ್ಕೆ. 3 2s 6 √x as it is divided by 2 2s 4 √x into √x is x. ಈಗ 6 ಮತ್ತು 4 ನ ಡಿವೈಡ್ ಮಾಡಿದ್ರೆ 2 3s 6 2 2s 4. therefore finally we get the same answer, that is 3√x by 2x. ಸೊ ನೀವು √x ಅಂತನಾದ್ರೂ ತಗೊಳ್ರಿ, 2√x ಅಂತನಾದ್ರೂ ತಗೊಳ್ರಿ, ಆನ್ಸರ್ ಮಾತ್ರ ಅದೇ ಬರುತ್ತೆ. ಓಕೆ, ಸೊ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂದ್ರೆ ನಿಮ್ ತಲೆಗೆ ಇಷ್ಟ ಇರ್ಬೇಕು ಅಷ್ಟೇ. ಒಂದು ಇರ್ರಾಷನಲ್ ನಂಬರ್ ಅನ್ನ ರ್ಯಾಷನಲ್ ನಂಬರ್ ಆಗಿ ಮಾಡೋದಕ್ಕೆ ಏನ್ ಮಲ್ಟಿಪ್ಲೈ ಮಾಡ್ತೀವಿ ಅದನ್ನೇನೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. n of a equal to 3, n of b equal to 6 ಮತ್ತು a ಸಬ್ಸೆಟ್ ಆಫ್ b ಅಂದ್ರೆ a b ಯ ಉಪಗಣ ಆಗಿದ್ದಾಗ a ಸಂಯೋಗ b, a ಯೂನಿಯನ್ b ಗಣದಲ್ಲಿರುವ ಗಣಾಂಶಗಳ ಸಂಖ್ಯೆ. ಇಫ್ n of a is equal to 3 and n of b is equal to 6 and a is subset of b, then the number of elements in a union b is equal to. ಸೊ a ಅನ್ನೋದು b ಗೆ ಸಬ್ಸೆಟ್ ಆಗಿರೋದ್ರಿಂದ a ನಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗಳು b ನಲ್ಲಿ ಇರ್ತವೆ. ಹಾಗಾಗಿ ಯೂನಿಯನ್ ನಲ್ಲಿ ಯಾವುದೇ ಎಕ್ಸ್ಟ್ರಾ ಎಲಿಮೆಂಟ್ ಗಳು ಬರಲ್ಲ. ಯೂನಿಯನ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ ಅಂತಂದ್ರೆ ಬಿ ನಲ್ಲಿ ಎಷ್ಟಿರುತ್ತೋ ಅಷ್ಟು ಎಲಿಮೆಂಟ್ಸ್ ಎ ನಲ್ಲಿ ಕೂಡ ಇರ್ತವೆ. ಬಿಕಾಸ್ ಎ ಈಸ್ ಸಬ್ಸೆಟ್ ಆಫ್ ಬಿ. ಸೊ ದಿಸ್ ಇಂಪ್ಲೈಸ್ ಎನ್ ಆಫ್ ಎ ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಆಫ್ ಬಿ. ಸೊ ಎಲಿಮೆಂಟ್ಸ್ ಯಾವುದು ಎ ಯೂನಿಯನ್ ಬಿ ನಲ್ಲಿ, ಸಿನ್ಸ್ ಎ ಇಸ್ ಸಬ್ಸೆಟ್ ಆಫ್ ಬಿ, ಎ ಯೂನಿಯನ್ ಬಿ ಇಲ್ಲಿಂದ ಬರೆಯೋದಾದ್ರೆ ಎ ಇಸ್ ಸಬ್ಸೆಟ್ ಆಫ್ ಬಿ. ದಿಸ್ ಇಂಪ್ಲೈಸ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಬಿ. ಇದು ಒಂದು ರಿಸಲ್ಟ್ ಇದೆ. ಎ ಸಬ್ಸೆಟ್ ಆಫ್ ಬಿ ಆಗಿದ್ದಾಗ ಎ ಯೂನಿಯನ್ ಬಿ ವಿಲ್ ಬಿ ಈಕ್ವಲ್ ಟು ಬಿ. ಇನ್ನೊಂದು ರಿಸಲ್ಟ್ ಇಂಟರ್ಸೆಕ್ಷನ್ ಬಗ್ಗೆ ಹೇಳೋದಾದ್ರೆ ಇಫ್ ಎ ಈಸ್ ಸಬ್ಸೆಟ್ ಆಫ್ ಬಿ ದೆನ್ ಎ ಇಂಟರ್ಸೆಕ್ಷನ್ ಬಿ ವಿಲ್ ಬಿ ಈಕ್ವಲ್ ಟು ಎ. ಇವು ಸ್ಟ್ಯಾಂಡರ್ಡ್ ರಿಸಲ್ಟ್ಗಳು. ಇಂಟರ್ಸೆಕ್ಷನ್ ಆದಾಗ ಎ ಬರುತ್ತೆ, ಯೂನಿಯನ್ ಆದಾಗ ಬಿ ಬರುತ್ತೆ. ಯಾವಾಗ ಇದು ಅಂತಂದ್ರೆ ಇಫ್ ಎ ಈಸ್ ಸಬ್ಸೆಟ್ ಆಫ್ ಬಿ. ಸೊ ಎ ಯೂನಿಯನ್ ಬಿ ಈಕ್ವಲ್ ಟು ಬಿ ಬಂದ್ರೆ ಎನ್ ಆಫ್ ಎ ಯೂನಿಯನ್ ಬಿ ವಿಲ್ ಬಿ ಈಕ್ವಲ್ ಟು ಎನ್ ಆಫ್ ಬಿ. ದೇರ್ಫೋರ್ ಎನ್ ಆಫ್ ಬಿ ಅಂದ್ರೆ ಬಿ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 6 ಎಲಿಮೆಂಟ್ಸ್ ಇದೆ. ದೇರ್ಫೋರ್ ವಿ ಗೆಟ್ 6. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಒಂದು ವೇಳೆ ಇಂಟರ್ಸೆಕ್ಷನ್ ಕೇಳಿದಾಗ
ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಎ ಬಂದಿರೋದ್ರಿಂದ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಎ ಬರುತ್ತೆ. ಎನ್ ಆಫ್ ಎ ಅಂತಂದ್ರೆ ತ್ರೀ ಇರೋದ್ರಿಂದ ಎ ಇಂಟರ್ಸೆಕ್ಷನ್ ಬಿ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ? 3 ಎಲಿಮೆಂಟ್ಸ್ ಬರುತ್ತೆ. ಇದು ಯಾವಾಗ ಇಂಟರ್ಸೆಕ್ಷನ್ ಕೇಳಿದಾಗ. ಬಟ್ ಇಲ್ಲಿ ಯೂನಿಯನ್ ಕೇಳಿರೋದ್ರಿಂದ ಎಷ್ಟು ಎಲಿಮೆಂಟ್ಸ್ ಇರುತ್ತೆ? 6 ಎಲಿಮೆಂಟ್ಸ್. ಇದಕ್ಕೆ ಸಪೋರ್ಟಿವ್ ಆಗಿ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ ನಿಮಗೆ. ಇಲ್ಲಿ ಪ್ರಾಪರ್ಟೀಸ್ ನ ಯೂಸ್ ಮಾಡಿ ನಾನೇನ್ ಮಾಡಿದೀನಿ ಅಂತಂದ್ರೆ ಪ್ರೂವ್ ಮಾಡಿದೀನಿ. ಈ ರಿಸಲ್ಟ್ ನಿಮ್ಗೆ ಬೇಕಾಗಿಲ್ಲ, ಇದು ಬೇಕಾಗಿಲ್ಲ. ಇಲ್ಲಿಂದ ನೀವು ಇಲ್ಲಿಗೆ ಕನೆಕ್ಟ್ ಮಾಡ್ಕೊಳ್ಬಹುದು. ಓಕೆ, ಈಗ ಎ ಅನ್ನೋದು ಒಂದು ಸೆಟ್ ತಗೊಳ್ತೀನಿ. ಅದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇರಬೇಕು? 3 ಎಲಿಮೆಂಟ್ಸ್ ಇರಬೇಕು. 1 2 3 ಯಾವುದೋ ಒಂದು ಎಲಿಮೆಂಟ್ಸ್ಗಳು. ಬಿ ಸೆಟ್ ಅಲ್ಲಿ ಯಾವ ರೀತಿ ತಗೋಬೇಕು ನಾನು ಅಂತಂದ್ರೆ, ದಿಸ್ ಎ ಶುಡ್ ಬಿ ಸಬ್ಸೆಟ್ ಆಫ್ ಬಿ. ಅಂದ್ರೆ ಏನಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಬಿ ನಲ್ಲಿ ಬರಬೇಕು ಫಸ್ಟ್ ಆಫ್ ಆಲ್. ಸೊ 1 2 3 ಇದರಲ್ಲಿ ಇದ್ದೇ ಇರುತ್ತೆ. ಇದು ಬಿಟ್ಟು ಬಿ ನಲ್ಲಿ 6 ಎಲಿಮೆಂಟ್ಸ್ ಇದೆ ಅಂತಂದ್ರೆ ಇನ್ನು 3 ಎಲಿಮೆಂಟ್ಗಳು ಬೇರೆ ತಗೋಬೇಕು. ಸೊ ನಾನೇನ್ ತಗೊಳ್ತೀನಿ? 4 5 6 ಅಂತ ತಗೊಳ್ತೀನಿ. ಈಗ ಎ ಯೂನಿಯನ್ ಬಿ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಕೇಳಿರೋದ್ರಿಂದ ಎ ಯೂನಿಯನ್ ಬಿ ಫೈಂಡ್ ಮಾಡೋಣ. ಎ ಯೂನಿಯನ್ ಬಿ ಅಂತಂದ್ರೆ ಏನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಜೊತೆಗೆ ಬಿ ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಎರಡನ್ನೂ ಸೇರಿ ಬರಿಬೇಕು. ಆದ್ರೆ ರಿಪೀಟ್ ಆಗಿರ್ತಕ್ಕಂಥ ಎಲಿಮೆಂಟ್ ಗಳನ್ನ ಒಂದು ಸಾರಿ ಮಾತ್ರ ಬರಿಬೇಕು. 1 ಅನ್ನೋದು ಎರಡರಲ್ಲೂ ಇರೋದ್ರಿಂದ ಒಂದ್ ಸಾರಿ ಮಾತ್ರ ಬರೆದ್ರೆ ಸಾಕು. 2 ಅನ್ನೋದು ಎರಡರಲ್ಲೂ ಇದೆ, ಸೊ 2 ಒಂದ್ ಸಾರಿ ಬರೆದ್ರೆ ಸಾಕು. 3 ಎರಡರಲ್ಲೂ ಇದೆ, ಒಂದ್ ಸಾರಿ ಬರೆದ್ರೆ ಸಾಕು. 4 5 6 ಬಿ ನಲ್ಲಿ ಇದೆ, ಸೊ ಎರಡರಲ್ಲೂ ಇರ್ತಕ್ಕಂಥ ಎಲಿಮೆಂಟ್ ಗಳನ್ನ ಒಟ್ಟು ಸೇರಿ ಬರಿಬೇಕು. ಏನಲ್ಲಿರುವಂತ ಎಲಿಮೆಂಟ್ ಗಳು ಬರಿಬೇಕು, ಜೊತೆಗೆ ಬಿ ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ ಗಳನ್ನು ಬರಿಬೇಕು. ಸೊ ಎ ಯೂನಿಯನ್ ಬಿ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಆಯ್ತು? ಒಟ್ಟಿಗೆ 6 ಎಲಿಮೆಂಟ್ಸ್ ಆಯ್ತು. ದೇರ್ಫೋರ್ ಎನ್ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು 6. ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ರಾಹುಲನು ಒಂದು ಮೊಬೈಲ್ ಅನ್ನು ರೂಪಾಯಿ 500ಕ್ಕೆ ಕೊಟ್ಟು ರೂಪಾಯಿ 625ಕ್ಕೆ ಮಾರಿದನು. ಅವನು ಗಳಿಸಿದ ಶೇಕಡ ಲಾಭ. ರಾಹುಲ್ ಬಾಟ್ ಎ ಮೊಬೈಲ್ ಫಾರ್ ರುಪೀಸ್ 500 ಅಂಡ್ ಸೋಲ್ಡ್ ಇಟ್ ಫಾರ್ ರುಪೀಸ್ 625. ದ ಪ್ರಾಫಿಟ್ ಪರ್ಸೆಂಟ್ ಅರ್ನ್ಡ್ ಬೈ ರಾಹುಲ್ ಈಸ್. ಸೊ ಕ್ಲಿಯರಿ ಇಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟಿದೆ ಅಂತಂದ್ರೆ 500 ರುಪೀಸ್ ಇದೆ. ಇನ್ನು ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಅಂತಂದ್ರೆ 625 ಇದೆ. ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ ಗಿಂತ ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ಲಿ ಏನಾಗಿರುತ್ತೆ? ಅಲ್ಲಿ ಪ್ರಾಫಿಟ್ ಆಗಿರುತ್ತೆ. ದೇರ್ಫೋರ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ದಟ್ ಈಸ್ ನಥಿಂಗ್ ಬಟ್ 625 ಮೈನಸ್ 500. 625 ಮೈನಸ್ 500 ಅಂತಂದ್ರೆ ವಿ ಗೆಟ್ 125. ನಮಗ್ ಬೇಕಾಗಿರೋದು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಅರ್ನ್ಡ್. ಸೊ ಪ್ರಾಫಿಟ್ ಪರ್ಸೆಂಟ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ? ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಅಂತ ಇದೆ. Therefore, we get profit 125 divided by cost price is 500 into 100. 0 0 cancel ಆಗಲಿ. 5 1s 5 2s 10, 5 5s 25. Therefore, 25% 25% ಪ್ರಾಫಿಟ್ ಆಗಿರುತ್ತೆ. Therefore, option D correct. ನೆಕ್ಸ್ಟ್ ಕ್ವಶನ್. ರೇಖಾಳು ತರಕಾರಿ ಬೆಳೆಯುವುದಕ್ಕೆ ಸೇವಾ ಸಹಕಾರಿ ಬ್ಯಾಂಕಿನಿಂದ ರೂಪಾಯಿ 33,000ವನ್ನು 2 ವರ್ಷಗಳಿಗೆ ಸಾಲವಾಗಿ ಪಡೆದಳು. ಬಡ್ಡಿಯ ದರವು ವರ್ಷಕ್ಕೆ 7% ಆದರೆ 2 ವರ್ಷಗಳ ನಂತರ ಅವಳು ಬ್ಯಾಂಕಿಗೆ ಕೊಡಬೇಕಾದ ಸರಳ ಬಡ್ಡಿ. ಬಹಳ ಸಿಂಪಲ್ ಆಗಿದೆ ಕ್ವಶನ್. ರೇಖಾ obtained a loan of rupees 3,000 from a cooperative bank for 2 years at the rate of 7% per annum. The simple interest she has to pay at the bank after 2 years is. ನಾವು ಸಿಂಪಲ್ ಇಂಟ್ರೆಸ್ಟ್ ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಿನ್ಸಿಪಲ್ ಅಮೌಂಟ್ ಅವಳು ತಗೊಂಡಿರೋದು ಎಷ್ಟು ಅಂತಂದ್ರೆ 3,000 ರುಪೀಸ್. ಎಷ್ಟು ವರ್ಷಗಳಿಗೆ ತಗೊಂಡಿದ್ದಾಳೆ ಅಂತಂದ್ರೆ 2 years ಗೆ ತಗೊಂಡಿರೋದು. ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಅಂತಂದ್ರೆ 7%. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನಿದೆ ಅಂತಂದ್ರೆ PTR by 100. PTR by 100. So it is equal to P means 3,000 into time 2 years into rate of interest 7 divided by 100. zeros cancel ಆಗಲಿ. 3 2 6 6 7 42. ಸೊ 42 ಇದೊಂದು 0 ತಗೊಂಡ್ರೆ 420. ಸೊ ಇದು ಏನಾಯ್ತು ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್. ಅಲ್ಲಿ ಕೇಳಿರೋದು ಕೂಡ ಸಿಂಪಲ್ ಇಂಟ್ರೆಸ್ಟ್ ಆಗಿರೋದ್ರಿಂದ ಆಪ್ಷನ್ ಎ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಒಂದು ಛೇದಕವು 2 ಪ್ರತ್ಯೇಕ ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವ ಒಂದು ಜೊತೆ ಪರ್ಯಾಯ ಕೋನಗಳು ಸಮವಿದ್ದಾಗ 2 ರೇಖೆಗಳು ಪರಸ್ಪರ. ಸಪೋಸ್ ಎ ಟ್ರಾನ್ಸ್ವರ್ಸಲ್ cuts 2 distinct straight lines such that pair of alternate angles are equal, then the lines are non-parallel, parallel, can't say,
ಪರ್ಪೆಂಡಿಕ್ಯುಲರ್, ಸಮಾಂತರವಾಗಿರುವುದಿಲ್ಲ, ಸಮಾಂತರವಾಗಿರುತ್ತದೆ, ಏನನ್ನು ಹೇಳಲಾಗುವುದಿಲ್ಲ, ಲಂಬವಾಗಿರುತ್ತವೆ ಅಂತ ಕೇಳ್ತಾರೆ. ಇದು ಒಂದು ಪ್ರಾಪರ್ಟಿ ಮೇಲೆ ಕೆಲಸ ಮಾಡ್ತದೆ. ಏನು ಅಂತಂದ್ರೆ, ಎರಡು ಲೈನ್ಗಳಿದೆ, ಈ ರೀತಿ ಎರಡು ಲೈನ್ಸ್ ಇದೆ. ಈ ಎರಡು ಲೈನ್ಗಳ ಮೇಲೆ ಒಂದು ಟ್ರಾನ್ಸ್ವರ್ಸಲ್ ಪಾಸ್ ಆಗಿ ಹೋಗ್ತದೆ ಈ ರೀತಿ. ಬಟ್ ಯಾವ ರೀತಿ ಪಾಸ್ ಆಗಿ ಹೋಗ್ತದೆ ಅಂತಂದ್ರೆ, ಸಚ್ ದಟ್ ಪೇರ್ ಆಫ್ ಆಲ್ಟರ್ನೇಟ್ ಆಂಗಲ್ಸ್. ಆಲ್ಟರ್ನೇಟ್ ಆಂಗಲ್ಸ್ ಅಂತಂದ್ರೆ ಒಂದು ಆಂಗಲ್ ಇಲ್ಲಿದ್ರೆ ಇನ್ನೊಂದು ಆಂಗಲ್ ಇಲ್ಲಿ ಇರುತ್ತೆ, ಇಲ್ಲ ಒಂದು ಆಂಗಲ್ ಈ ಕಡೆ ತಗೊಂಡ್ರೆ ಇನ್ನೊಂದು ಆಂಗಲ್ ಇಲ್ಲಿ ಇರುತ್ತೆ. ಇವು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಇವು ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್ಸ್ ಕೂಡ ಇರುತ್ತೆ. ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್ಸ್ ಎಲ್ಲಿರುತ್ತೆ ಅಂತಂದ್ರೆ ನೋಡಿ, ಇಲ್ಲಿರುತ್ತೆ. ಇದಕ್ಕೆ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್ ಯಾವ್ದಾಗುತ್ತಂತಂದ್ರೆ ಇದು. ಇನ್ನು ಇದಕ್ಕೆ ಕರೆಸ್ಪಾಂಡಿಂಗ್ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್, ಇದಕ್ಕೊಂದು ಆರೋ ಮಾರ್ಕ್ ತರ ಕೊಟ್ಬಿಡ್ತೀನಿ ಇಲ್ಲಿ. ಇದಕ್ಕೆ ಕರೆಸ್ಪಾಂಡಿಂಗ್ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್ ಯಾವುದು ಅಂದ್ರೆ ಇದು. ಸೊ ಈ ರೀತಿ ಯಾವ್ದಾದ್ರು ಒಂದು ಪೇರ್ ಆಲ್ಟರ್ನೇಟ್ ಆಂಗಲ್, ಅದು ಇಂಟೀರಿಯರ್ ಆಗಿರಬಹುದು ಅಥವಾ ಎಕ್ಸ್ಟೀರಿಯರ್ ಆಗಿರಬಹುದು, ಒಂದು ಪೇರ್ ಏನಾದ್ರೂ ಈಕ್ವಲ್ ಆದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ, ಈ ಎರಡು ಲೈನ್ಗಳು ಸಪೋಸ್ ಇದು L1 L2 ಅಂತ ಅನ್ಕೊಂಡ್ರೆ, ದಿಸ್ L1 ಅಂಡ್ L2 ವಿಲ್ ಬಿ ಪ್ಯಾರಲಲ್ ಟು ಈಚ್ ಅದರ್. ಯಾವಾಗ ಇದು? ಇಫ್ ಎ ಸಿಂಗಲ್ ಪೇರ್ ಆಫ್ ಆಲ್ಟರ್ನೇಟ್ ಆಂಗಲ್ಸ್ ಆರ್ ಈಕ್ವಲ್. ಒಂದು ವೇಳೆ ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ಉಳಿದಂತ ಎಲ್ಲಾ ಪೇರ್ ಆಫ್ ಆಲ್ಟರ್ನೇಟ್ ಆಂಗಲ್ಸ್ ಗಳು ಕೂಡ ಈಕ್ವಲ್ ಆಗಿಬಿಡ್ತವೆ. ಒಂದು ವೇಳೆ ಈ ಆಂಗಲ್ ಏನಾದ್ರೂ ಈ ಆಂಗಲ್ ಈಕ್ವಲ್ ಆದ್ರೆ, ಯಾಕಂದ್ರೆ ಅವು ಆಲ್ಟರ್ನೇಟ್ ಆಂಗಲ್ಸ್ ಆಗಿರೋದ್ರಿಂದ ಅವೆರಡು ಈಕ್ವಲ್ ಆದ್ರೆ ಆವಾಗ ನಾವೇನಂತ ಹೇಳ್ತೀವಿ, ಆ ಎರಡು ಲೈನ್ಗಳು ಪ್ಯಾರಲಲ್ ಆಗಿರುತ್ತವೆ, ಸಮಾಂತರವಾಗಿರುತ್ತವೆ. ಇದು ಕಾನ್ವರ್ಸ್ ಕೂಡ ಟ್ರೂ. ಏನಂತಂದ್ರೆ, ಎರಡು ಲೈನ್ಗಳು ಪ್ಯಾರಲ್ ಆಗಿದ್ರು ಅಂತಂದ್ರೆ ಅದ್ರ ಮೇಲೆ ಒಂದು ಟ್ರಾನ್ಸ್ವರ್ಸಲ್ ಈ ರೀತಿ ಪಾಸ್ ಆಗೋದ್ರೆ ಅಲ್ಲಿ ಫಾರ್ಮ್ ಆದಂತ ಆಲ್ಟರ್ನೇಟ್ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ. ಯಾವಾಗ? ಇಫ್ ದ ಲೈನ್ಸ್ ಆರ್ ಪ್ಯಾರಲಲ್ ದೆನ್ ದ ಆಲ್ಟರ್ನೇಟ್ ಆಂಗಲ್ಸ್ ಫಾರ್ಮ್ಡ್ ವಿಲ್ ಬಿ ಈಕ್ವಲ್. ಇದಕ್ಕೆ ಕಾನ್ವರ್ಸ್ ಆಗಿ ಹೇಳೋದಾದ್ರೆ, ಇಫ್ ಆಲ್ಟರ್ನೇಟ್ ಆಂಗಲ್ಸ್ ಆರ್ ಈಕ್ವಲ್ ದೆನ್ ದ ಲೈನ್ಸ್ ಆರ್ ಪ್ಯಾರಲಲ್. ಇದು ಎರಡು ಡೈರೆಕ್ಷನ್ ಇಂದ ಟ್ರೂ. ಪ್ಯಾರಲ್ ಆಗಿದ್ರೆ ಆಲ್ಟರ್ನೇಟ್ ಆಂಗಲ್ಸ್ ಈಕ್ವಲ್ ಆಗಿರ್ತವೆ, ಆಲ್ಟರ್ನೇಟ್ ಆಂಗಲ್ಸ್ ಈಕ್ವಲ್ ಆಗಿದ್ರೆ ಲೈನ್ಸ್ ಗಳು ಪ್ಯಾರಲಲ್ ಆಗಿರ್ತವೆ ಅಂತ. ಇಲ್ಲಿ ಕಾನ್ವರ್ಸ್ ರಿಸಲ್ಟ್ ಇಲ್ಲಿ ಕೊಟ್ಟಿರೋದು. ಆಲ್ಟರ್ನೇಟ್ ಆಂಗಲ್ಸ್ ಈಕ್ವಲ್ ಆಗಿರೋದ್ರಿಂದ ಲೈನ್ ಗಳು ಏನಾಗಿರ್ತವೆ ಅಂತಂದ್ರೆ ಪ್ಯಾರಲಲ್ ಆಗಿರ್ತವೆ ಅಂತ. ಇನ್ನೊಂದು ನೆನ್ಪಿಡ್ಬೇಕಾಗಿರೋದು, ಆಲ್ಟರ್ನೇಟ್ ಆಂಗಲ್ಸ್ ನೋಡೋದಕ್ಕೆ ಯಾವ ಶೇಪ್ ಅಲ್ಲಿ ಇರ್ತವೆ ಅಂದ್ರೆ ಝೆಡ್ ಫಾರ್ಮ್ ಅಲ್ಲಿ ಇರ್ತವೆ. ಯಾವ ಝೆಡ್? ಈ ತರನಾದ್ರೂ ಇರ್ಬೋದು, ಹಿಂಗಾದ್ರೂ ಇರ್ಬೋದು, ರಿವರ್ಸ್ ಈ ರೀತಿನಾದ್ರೂ ಇರ್ಬೋದು, ಹಿಂಗಾದ್ರೂ ಇರ್ಬೋದು. ನೋಡೋದಕ್ಕೆ ಒಂದು ರೀತಿ ಝೆಡ್ ಫಾರ್ಮ್ ಅಲ್ಲಿ ಇರ್ತವೆ. ಇವು ಆಲ್ಟರ್ನೇಟ್ ಆಂಗಲ್ಸ್. ಇನ್ನು ಕರೆಸ್ಪಾಂಡಿಂಗ್ ಆಂಗಲ್ಸ್ ಯಾವ ರೀತಿ ಇರ್ತವೆ ಅಂತಂದ್ರೆ ಅನುರೂಪ ಕೋನಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಇವು ಪರ್ಯಾಯ ಕೋನಗಳು. ಝೆಡ್ ಫಾರ್ಮ್ ಅಲ್ಲಿ ಇರೋದು ಪರ್ಯಾಯ ಕೋನಗಳು. ಅನುರೂಪ ಕೋನಗಳು ಎಫ್ ಆಕಾರದಲ್ಲಿ ಇರ್ತವೆ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ ಎಫ್ ಆಕಾರದಲ್ಲಿ. ಸೊ ಈ ರೀತಿ ಎಫ್ ಆಕಾರದಲ್ಲಿ ಇರ್ತಕ್ಕಂಥದ್ದು ಅನುರೂಪ ಕೋನಗಳು. ಇನ್ನು ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಎಕ್ಸ್ ಆಕಾರದಲ್ಲಿ ಇರ್ತವೆ. ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಇವುಗಳನ್ನ ಸ್ವಲ್ಪ ನೆನ್ಪಿಟ್ರೆ ಒಳ್ಳೆಯದು. ಹಾಗಾದ್ರೆ ಈ ಕ್ವಶನ್ ಆನ್ಸರ್ ಯಾವುದು ಅಂತಂದ್ರೆ ಪ್ಯಾರಲಲ್. ಆಪ್ಷನ್ ಬಿ ಕರೆಕ್ಟ್, ಸಮಾಂತರವಾಗಿರುತ್ತವೆ. ನೆಕ್ಸ್ಟ್ ಕ್ವಶನ್, ಬಿ ಯು ಎ ಮತ್ತು ಸಿ ಗಳ ನಡುವೆ ಇದ್ದಾಗ ಎ ಸಿ ಈಕ್ವಲ್ ಟು 15 ಸೆಂಟಿಮೀಟರ್ ಮತ್ತು ಬಿ ಸಿ ಈಕ್ವಲ್ ಟು 9 ಸೆಂಟಿಮೀಟರ್ ಆದರೆ ಎ ಬಿ ಸ್ಕ್ವೇರ್ ಅದರ ಬೆಲೆ ಎಷ್ಟು ಅಂತ ಕೇಳ್ತಾನೆ. ಇಫ್ ಬಿ ಲೈನ್ಸ್ ಅಲ್ಲ, ಅದು ಬಿ ಲೈಸ್. ಇಫ್ ಬಿ ಲೈಸ್ ಬಿಟ್ವೀನ್ ಎ ಅಂಡ್ ಸಿ, ಎ ಸಿ ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್ ಅಂಡ್ ಬಿ ಸಿ ಈಕ್ವಲ್ ಟು 9 ಸೆಂಟಿಮೀಟರ್, ದೆನ್ ಎ ಬಿ ಸ್ಕ್ವೇರ್. ನೋಡಿ, ಈ ಕ್ವಶನ್ಸ್ ಅಲ್ಲಿ ಏನು ಟೈಪಿಂಗ್ ಮಿಸ್ಟೇಕ್ಸ್ ಇದೆ, ದಯವಿಟ್ಟು ಅದನ್ನ ಸೀರಿಯಸ್ ಆಗಿ ತಗೋಬೇಡ್ರಿ. ಯಾಕಂದ್ರೆ ಆ ಬುಕ್ ಅಲ್ಲಿ ಆ ರೀತಿ ಮಿಸ್ಟೇಕ್ಸ್ ಇದೆ. ನಾನು ಯಾವ್ದನ್ನ ರೆಫರ್ ಮಾಡ್ತಿದ್ದೀನಿ, ಆ ಬುಕ್ ಅಲ್ಲಿ ಅಷ್ಟೊಂದು ಟೈಪಿಂಗ್ ಮಿಸ್ಟೇಕ್ಸ್ ಇದೆ. ನೀವು ಕಾನ್ಸೆಪ್ಟ್ ನ ದಯವಿಟ್ಟು ಅದನ್ನ ಕಾನ್ಸೆಪ್ಟ್ ಮಾತ್ರ ತಗೊಳ್ರಿ. ಇಲ್ಲಿ ಏನಂತ ಹೇಳ್ತಿದ್ದಾರೆ ಅಂದ್ರೆ ಎ ಮತ್ತು ಬಿ ಸಿ ಗಳ ನಡುವೆ, ಎ ಮತ್ತು ಸಿ ಗಳ ನಡುವೆ ಬಿ ಅನ್ನೋ ಪಾಯಿಂಟ್ ಇದೆ. ಅಂದ್ರೆ ಒಂದು ಲೈನ್ ಸೆಗ್ಮೆಂಟ್, ಅದರ ಎಂಡ್ ಪಾಯಿಂಟ್ಸ್ ಯಾವುದು ಅಂದ್ರೆ ಎ ಅಂಡ್ ಸಿ. ಇದು ಎ, ಇದು ಸಿ. ನಡುವೆ ಎಲ್ಲೋ ಒಂದು ಕಡೆ ಯಾವ ಪಾಯಿಂಟ್ ಇದೆ? ಬಿ ಅನ್ನೋ ಪಾಯಿಂಟ್ ಇದೆ. ಓಕೆ, ಬಿ ಲೈಸ್ ಬಿಟ್ವೀನ್ ಎ ಅಂಡ್ ಸಿ. ಟೋಟಲ್ ಲೆಂತ್ ಎ ಸಿ ಎಷ್ಟಿದೆ ಅಂದ್ರೆ 15 ಸೆಂಟಿಮೀಟರ್. ಎ ಇಂದ ಸಿ ವರೆಗೆ ಟೋಟಲ್ ಲೆಂತ್ ಇರೋದು 15 ಸೆಂಟಿಮೀಟರ್. ಆಮೇಲೆ ಬಿ ಇಂದ ಸಿಗೆ ಇಲ್ಲಿಂದ ಇಲ್ಲಿವರೆಗೆ ಮಾತ್ರ ಇರೋದು ಎಷ್ಟು ಅಂತಂದ್ರೆ 9 ಸೆಂಟಿಮೀಟರ್. ಟೋಟಲ್ 15 ಇದೆ, ಬಿ ಸಿ 9 ಇದೆ ಅಂತಂದ್ರೆ ಎ ಸಿ ಎಷ್ಟಿರುತ್ತೆ? 15 - 9 ದಟ್ ಈಸ್ 6. ಸೊ 9 6 ಎಷ್ಟಾಯ್ತು? 15 ಆಯ್ತು. ದೇರ್ ಫೋರ್ ಎ ಬಿ ಎಷ್ಟಿರುತ್ತೆ? 6 ಸೆಂಟಿಮೀಟರ್ ಇರ್ತದೆ ಎ ಬಿ.
ಬಟ್ ನಮಗೆ ಬೇಕಾಗಿರೋದು ಎ ಬಿ ಸ್ಕ್ವೇರ್ ಬೇಕು. ದೇರ್ ಫೋರ್ ಎ ಬಿ 6 ಸೆಂಟಿಮೀಟರ್ ಅದಾದ್ರೆ ಎ ಬಿ ಸ್ಕ್ವೇರ್ ಎಷ್ಟಿರುತ್ತೆ ಅಂದ್ರೆ 6 ಸ್ಕ್ವೇರ್, ದಟ್ ಈಸ್ 36. ಸೊ ವಿ ಗೆಟ್ ಆಪ್ಷನ್ ಸಿ, 36 ಸೆಂಟಿಮೀಟರ್ ಇರ್ತದೆ. ನೆಕ್ಸ್ಟ್ ಕ್ವಶನ್, 0.00035 ಇದರ ಆದರ್ಶ ರೂಪ. ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ 0.00035 ಈಸ್. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ನೆನ್ಪಿಟ್ಕೊಳ್ರಿ, ಫಸ್ಟ್ಗೆ ಒಂದು ನಾನ್ ಝೀರೋ ನಂಬರ್ ಇರಬೇಕು. ನಾನ್ ಝೀರೋ ಅಥವಾ ಫಸ್ಟ್ಗೆ ಒಂದು ನ್ಯಾಚುರಲ್ ನಂಬರ್ ಇರಬೇಕು. ಝೀರೋ ಇರಬಾರ್ದು ಇಲ್ಲಿ. ನ್ಯಾಚುರಲ್ ನಂಬರ್, ಪಾಯಿಂಟ್ ಸಮ್, ಉಳಿದಿದ್ದೆಲ್ಲ ಪಾರ್ಟ್ ಇಲ್ಲಿ ಬರಬೇಕು. ಒಂದೇ ಒಂದು ನಾನ್ ಝೀರೋ ನಂಬರ್ ಬರಬೇಕು ಇಲ್ಲಿ. ನಾನ್ ಝೀರೋ ಏನಾಗಿರ್ಬೇಕು ಅಂದ್ರೆ ಅದು ನ್ಯಾಚುರಲ್ ನಂಬರ್ ಆಗಿರ್ಬೇಕು. ನಾನ್ ಝೀರೋ ಅಂತಂದ್ರೆ ನ್ಯಾಚುರಲ್ ನಂಬರ್. ಸೊ ಫಸ್ಟ್ಗೆ ಒಂದೇ ಒಂದು ಡಿಜಿಟ್ ನ್ಯಾಚುರಲ್ ನಂಬರ್ ಇರಬೇಕು. ಒಂದು ಡಿಜಿಟ್ ನ್ಯಾಚುರಲ್ ನಂಬರ್ ಇರಬೇಕು. ಪಾಯಿಂಟ್ ರಿಮೈನಿಂಗ್ ಎಲ್ಲ ವ್ಯಾಲ್ಯೂಸ್ಗಳು ಇಲ್ಲಿ ಬರಬೇಕು. ಇಂಟು ಈ ರೀತಿ ಬರೆದಾಗ ಇಲ್ಲಿ ಏನೆಲ್ಲ ನಾವು ಮಾಡಿಫಿಕೇಶನ್ಸ್ ಮಾಡ್ತೀವೋ ಅದನ್ನ 10 to the power of ಸಮ್ ಪವರ್ ಆಗಿ ಬರೀಬೇಕು. ಸೊ ಈ ರೀತಿ ನಾವೇನಾದ್ರೂ ಬರೆದ್ರೆ ಇದನ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಒಂದು ಡಿಜಿಟ್, ಸಿಂಗಲ್ ಡಿಜಿಟ್ ನ್ಯಾಚುರಲ್ ನಂಬರ್ ಇರಬೇಕು. ಪಾಯಿಂಟ್ ಉಳಿದಂತ ಎಲ್ಲ ಡಿಜಿಟ್ಸ್ ಈ ಕಡೆ ಬರಬೇಕು. ಇಂಟು ಈ ರೀತಿ ಅರೇಂಜ್ ಮಾಡೋದಕ್ಕೆ ನಾವಿಲ್ಲೇನು 10 to the power of ಎಕ್ಸ್ಪ್ರೆಸ್ ಮಾಡ್ತೀವಿ ಅದು ಇಲ್ಲಿ ಬರಬೇಕು. ಸೊ ಈ ರೀತಿ ನಾವು ಬರೀತೀವಿ ಅಲ್ಲ, ಇದನ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕರಿತೀವಿ. ಈ ರೀತಿ ಕ್ವಶನ್ಸ್ ಅವಾಗ ಬರ್ತಾ ಇದೆ. ಓಕೆ, ಇಲ್ಲಿ 0.00035. ಓಕೆ, ಸೊ ನಾನ್ ಝೀರೋ ನ್ಯಾಚುರಲ್ ನಂಬರ್ ಒಂದು ಡಿಜಿಟ್ ಅಂತಂದ್ರೆ ಫಸ್ಟ್ ಇರೋದು ಇಲ್ಲಿ. ಸೊ ಡೆಸಿಮಲ್ ಪಾಯಿಂಟ್ ಎಲ್ಲಿಗೆ ಬರಬೇಕು ಅಂತಂದ್ರೆ 3 ಮತ್ತು 5 ನಡೆ ಇಲ್ಲಿಗೆ ಬರಬೇಕು. ಇದರ ಪ್ರಕಾರ ಇಲ್ಲಿಗೆ ಬರಬೇಕು ಅಂದ್ರೆ ಎಷ್ಟು ಡಿಜಿಟ್ ರೈಟ್ ಸೈಡ್ ಬರಬೇಕು? 1 2 3 4 5 5 ಡಿಜಿಟ್ ರೈಟ್ ಸೈಡ್ ಬರಬೇಕು. 5 ಡಿಜಿಟ್ ರೈಟ್ ಸೈಡ್ ಬರಬೇಕು ಅಂತಂದ್ರೆ 10 to the power of ಏನಂತ ಬರೀಬೇಕು ನಾವು? -5. ಲೆಫ್ಟ್ ಸೈಡ್ ಹೋದ್ರೆ ಪ್ಲಸ್ ಆಗ್ತದೆ, ರೈಟ್ ಸೈಡ್ ಮೂವ್ ಆದ್ರೆ ಮೈನಸ್ ಆಗ್ತದೆ. ಓಕೆ, ಸೊ 3.5 ಇಂಟು 10 to the power of ಏನಾಯ್ತು ನೋಡ್ರಿ? -1 -2 -3 -4 -5. ಸೊ 10 to the power of -5. ಸೊ ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಇದು ಹೆಂಗಿದು 10 to the power of -5 ಹೆಂಗ್ ಬರ್ತದೆ ಅಂತಂದ್ರೆ ನೋಡಿ, ಇದನ್ನ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರೆದ್ರೆ 0.00035 ಇದೆ. ಪಾಯಿಂಟ್ ಇಲ್ಲಿಗೆ ಬರಬೇಕು ಅಂದ್ರೆ ಎಷ್ಟು ಡಿಜಿಟ್ ರೈಟ್ ಸೈಡ್ ಬರಬೇಕದು? 5 ಡಿಜಿಟ್ಸ್. ದೇರ್ ಫೋರ್ 3.5 ಅಂತ ಬರೆದ್ರೆ ಕೆಳಗಡೆ ಎಷ್ಟು ಜೀರೋಸ್ ಬರುತ್ತೆ? 5 ಜೀರೋಸ್. 0 0 0 0 0 ಇಲ್ಲಿ 1 ಇರುತ್ತೆ. ಸೊ ಇಷ್ಟು ಕೆಳಗಡೆ ಬರುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು 3.5 ಡಿವೈಡೆಡ್ ಬೈ, ಇದನ್ನ ನಾವೇನಾದ್ರೂ ಪವರ್ ಆಫ್ 10 ಆಗಿ ಎಕ್ಸ್ಪ್ರೆಸ್ ಮಾಡಿದ್ರೆ 10 to the power of 5 ಆಗುತ್ತೆ. ಈ 10 to the power of 5 ಅನ್ನ ನ್ಯೂಮರೇಟರ್ ಕಳಿಸಿದ್ರೆ ಮೈನಸ್ ಬರುತ್ತೆ ಪವರ್ ಅಲ್ಲಿ. ಸೊ 3.5 ಇಂಟು 10 to the power of -5, ಬಿಕಾಸ್ 1 divided by a to the power of n is nothing but a to the power of -n. ಸೊ ಇದು ನ್ಯೂಮರೇಟರ್ ಕಳಿಸ್ಬೇಕಂದ್ರೆ ಪವರ್ ಮೈನಸ್ ಆಗ್ತದೆ, a to the power of -1 -n. ಅದೇ ರೀತಿನೇ 10 to the power of 5 ಅನ್ನೋದು 10 to the power of -5 ಆಗುತ್ತೆ. ಸೊ ಈ ರೀತಿ ಹೇಳೋದನ್ನೇ ನಾವು ಶಾರ್ಟ್ ಆಗಿ ಏನಂತ ಹೇಳ್ತೀವಿ ಅಂದ್ರೆ ರೈಟ್ ಸೈಡ್ ಮೂವ್ ಆದಾಗ 10 to the power of ಎಷ್ಟು ಡಿಜಿಟ್ ರೈಟ್ ಸೈಡ್ ಮೂವ್ ಆಗಿರುತ್ತೋ ಅಷ್ಟು ಮೈನಸ್ ಬರುತ್ತೆ ಅಂತ ಹೇಳ್ತೀವಿ. ಸೊ -5. ದೇರ್ ಫೋರ್ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ತ್ರಿಭುಜಾಕಾರದ ಹೊಲದ ವಿಸ್ತೀರ್ಣ 400 ಮೀಟರ್ ಇದೆ. ಆಕ್ಚುಲಿ ಮೀಟರ್ ಸ್ಕ್ವೇರ್ ಇದು, ಯಾಕಂದ್ರೆ ಏರಿಯಾ ವಿಸ್ತೀರ್ಣ ಆಗಿರೋದ್ರಿಂದ ಅದು ಸ್ಕ್ವೇರ್ ಮೀಟರ್ ಅಲ್ಲಿ ಬರುತ್ತೆ. ಮತ್ತು ಅದರ ಪಾದದ ಉದ್ದ 50 ಮೀಟರ್ ಇದ್ದರೆ ಅದರ ಎತ್ತರವು, ದ ಹೈಟ್ ಆಫ್ ಎ ಟ್ರಯಾಂಗುಲರ್ ಶೇಪ್ಡ್ ಫೀಲ್ಡ್ whose area is 400 meter square and its base is 50 meter is. ಇದು ಡೈರೆಕ್ಟ್ ಕ್ವಶನ್. ಏನ್ ಕೊಟ್ಟಿದ್ದಾನೆ? ಏರಿಯಾ ಆಫ್ ದ ಟ್ರಯಾಂಗಲ್ ಕೊಟ್ಟಿದ್ದಾನೆ 400 ಮೀಟರ್ ಸ್ಕ್ವೇರ್. ಇನ್ನು ಬೇಸ್ ಕೊಟ್ಟಿದ್ದಾನೆ 50 ಮೀಟರ್. ನಾವು ಫೈಂಡ್ ಮಾಡಬೇಕಾಗಿರೋದು ಹೈಟ್. ಡೈರೆಕ್ಟ್ ಆಗಿ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಹಾಕಿದ್ರೆ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಏರಿಯಾ ಎಷ್ಟಿದೆ? 400 ಇದೆ. ಅಂಡ್ ದಿಸ್ ಇಸ್ ಈಕ್ವಲ್ ಟು 1/2 ಇಂಟು ಬೇಸ್ 50 ಇಂಟು ಹೈಟ್ h. 10 ಕ್ಯಾನ್ಸಲ್ ಆಗಲಿ. 5 1 5 8 40. ಈ ಎರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 8 2 16 ಅಂಡ್ ದಿಸ್ ಇಸ್ ಈಕ್ವಲ್ ಟು h. ದೇರ್ ಫಾರ್ ಹೈಟ್ ಆಫ್ ದ ಟ್ರಯಾಂಗುಲರ್ ಶೇಪ್ಡ್ ಫೀಲ್ಡ್ ಈಸ್ 16 ಮೀಟರ್. ಇಲ್ಲಿ ಮೀಟರ್ ಅಲ್ಲಿ ಇರೋದ್ರಿಂದ ಯೂನಿಟ್ಸ್ 16 ಮೀಟರ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್.
ಒಂದು ನೇರ ವೃತ್ತೀಯ ಶಂಕುವಿನ ಓರೆ ಎತ್ತರವು 10 ಸೆಂಟಿಮೀಟರ್ ಮತ್ತು ಪಾದದ ತ್ರಿಜ್ಯವು 7 ಸೆಂಟಿಮೀಟರ್. ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಯಾವುದಿದು? ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ರೈಟ್ ಸರ್ಕ್ಯುಲರ್ ಕೋನ್ ಹೂಸ್ ಸ್ಲ್ಯಾಂಟ್ ಹೈಟ್, ಇದು ಸೇಂಟ್ ಹೈಟ್ ಅಲ್ಲ, ಸ್ಲ್ಯಾಂಟ್ ಹೈಟ್, ಇದು ಸ್ಲ್ಯಾಂಟ್ ಹೈಟ್, SLANT. Slant height is 10 centimeter and base radius is 7 centimeter. Suppose ಇದು ಬೇಸ್ ಮತ್ತು ಇದು ಹೈಟ್ ಅಂತ ಅನ್ಕೊಳ್ಳೋಣ. ಬೇಸ್ ಇದು ಹೈಟ್. ರೈಟ್ ಸರ್ಕ್ಯುಲರ್ ಕೋನ್ ಅಂತ ಹೇಳಿರೋದ್ರಿಂದ ಅಂದ್ರೆ ರೈಟ್ ಸರ್ಕ್ಯುಲರ್ ಕೋನ್ ಅಂದ್ರೆ 90 ಡಿಗ್ರಿ ಇರುತ್ತೆ ಅಂತ ಹೈಟ್. ಇದು ಸ್ಲ್ಯಾಂಟ್ ಹೈಟ್. ಓಕೆ, ನಡುವೆ ಡಾಟೆಡ್ ಲೈನ್ ಇರೋದು ಹೈಟ್, ಈ ಕಡೆ ಏನಿದೆ ಇದು ಸ್ಲ್ಯಾಂಟ್ ಹೈಟ್. ಇನ್ನು ಬೇಸ್ ರೇಡಿಯಸ್ ಇದು ಕೆಳಗಡೆ ಇರುತ್ತೆ, ಇದು ಬೇಸ್ ರೇಡಿಯಸ್. ಓಕೆ, ಏನೇನು ಕೊಟ್ಟಿದ್ದಾರೆ ಡಾಟಾ ಅಂತಂದ್ರೆ ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್, ಇದು ಸ್ಲ್ಯಾಂಟ್ ಹೈಟ್. ಇದನ್ನ ಯೂಶುವಲಿ ನಾವೆಂತ ರೆಪ್ರೆಸೆಂಟ್ ಮಾಡ್ತೀವಿ? L ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ನು ಬೇಸ್ ರೇಡಿಯಸ್ ಕೊಟ್ಟಿದ್ದಾರೆ R, ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಾವು ಫೈಂಡ್ ಮಾಡಬೇಕಾಗಿರೋದು curved surface area CSA. Okay, L is equal to 10 centimeter and R is equal to 7 centimeter, and we have to find curved surface area of the cone, and the formula is curved surface area is equal to pi r L. This formula. So it is equal to pi andre 22/7 into R antandre 7 into L antandre 10. 7 ಕ್ಯಾನ್ಸಲ್ ಆಯಿತು. 22 ಇಂಟು 10 ಅಂದ್ರೆ 220 ಸೆಂಟಿಮೀಟರ್. ಸೆಂಟಿಮೀಟರ್ ಇರೋದ್ರಿಂದ ಇದು ಏರಿಯಾ ಆಗಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್, 220 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ ಬಿ ಕರೆಕ್ಟ್. ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಎಕ್ಸ್ ಪವರ್ 4y ಮತ್ತು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಇವುಗಳ ಮಸಾ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಎಕ್ಸ್ ಪವರ್ 4y ಅಂಡ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಈಸ್. ಸೊ ಈ ರೀತಿ ವೇರಿಯೇಬಲ್ಸ್ ಕೊಟ್ಟಾಗ ಅವುಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂದ್ರೆ ವೇರಿಯೇಬಲ್ ಅಲ್ಲಿ ಲೋಯೆಸ್ಟ್ ಪವರ್ ಯಾವ್ದಿರುತ್ತೋ ಮತ್ತು ಎಲ್ಲಾ ಫ್ಯಾಕ್ಟರ್ಸ್ ಅಲ್ಲಿ ಎಲ್ಲಾ ಟರ್ಮ್ಸ್ ಗಳಲ್ಲೂ ಇರಬೇಕದು. ಅದನ್ನ ನಾವೇನ್ ಮಾಡಬೇಕು ಅಂತಂದ್ರೆ ಬರಿಬೇಕು. ಅದೇನೆ ಅದರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿರ್ತದೆ. ಸೊ ವೇರಿಯೇಬಲ್ಸ್ ಅಲ್ಲಿ ಅಂದ್ರೆ ಇಲ್ಲಿ ಯಾವ್ಯಾವ ವೇರಿಯೇಬಲ್ ಇದೆಯೋ ಆ ವೇರಿಯೇಬಲ್ ಗಳಲ್ಲಿ ಲೋಯೆಸ್ಟ್ ಪವರ್ ಅನ್ನು ಬರಿಬೇಕು, ಅದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇನ್ನು LCM ಅಂತ ಕೇಳಿದ್ರೆ ಅದೇ ವೇರಿಯೇಬಲ್ ಗಳಲ್ಲಿ ಹೈಯೆಸ್ಟ್ ಫ್ಯಾಕ್ಟರ್ ನ ಬರೆದ್ರೆ ಹೈಯೆಸ್ಟ್ ಪವರ್, ಲೋಯೆಸ್ಟ್ ಪವರ್ ಬರೆದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಸಾರಿ ಏನದು ಲೋಯೆಸ್ಟ್ ಪವರ್ ಬರೆದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಹೈಯೆಸ್ಟ್ ಪವರ್ ಬರೆದ್ರೆ LCM ಲೀಸ್ಟ್ ಕಾಮನ್ ಮಲ್ಟಿಪಲ್. ಸೊ ಇಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕೇಳಿರೋದ್ರಿಂದ ವೇರಿಯೇಬಲ್ ಗಳನ್ನು ನೋಡಬೇಕು, ಅದರಲ್ಲಿ ಲೀಸ್ಟ್ ಪವರ್ ಬರಿಬೇಕು. ಇಲ್ಲಿ ವೇರಿಯೇಬಲ್ ಯಾವ್ದಿದೆ? ಎಕ್ಸ್ 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 ಅಂತ ಇದೆ. ಸೊ ಎಕ್ಸ್ ಬರಬೇಕು. ಅದರಲ್ಲಿ ಲೀಸ್ಟ್ ಪವರ್ ಯಾವುದು ಅಂತಂದ್ರೆ ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಇಲ್ಲಿ 2 ಇದೆ ಅಂತಂದ್ರೆ ಲೀಸ್ಟ್ ಪವರ್ 2 ಇದೆ. ಸೊ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ವೇರಿಯೇಬಲ್ ಯಾವುದು? ವೈ ಇದೆ. ಸೊ ವೈ 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 ಇದರಲ್ಲಿ ಲೀಸ್ಟ್ ಪವರ್ ಯಾವುದು ಅಂತಂದ್ರೆ y to the power of 1. therefore x square into y ಅಥವಾ y to the power of 1. ಇನ್ನು z ಅಂತ ಬಂದಾಗ ಇಲ್ಲಿ z ಇದೆ, ಆದ್ರೆ ಇಲ್ಲಿ z ಇಲ್ಲ ಅಂದ್ರೂ ಕೂಡ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಾದ್ರೆ, ಅಂದ್ರೆ ನಾನು ಈಗ ಏನ್ ಹೇಳಿದೆ ಲೋಯೆಸ್ಟ್ ಪವರ್ ಬರಿಬೇಕಂತ ಹೇಳಿದ್ನಲ್ಲ, ಆ ಡೆಫಿನೇಷನ್ ಪ್ರಕಾರ ಅಥವಾ ಆ ಅರ್ಥದಲ್ಲಿ ನಾವೇನಾದ್ರೂ ಅರ್ಥ ಮಾಡ್ಕೊಳ್ಳೋದಾದ್ರೆ ಇಲ್ಲಿ z ಇದೆ ಆದ್ರೆ ಪವರ್ ಏನಿದೆ ಇಲ್ಲಿ 0 ಇರುತ್ತೆ. ಇಲ್ಲಿ ಕೂಡ z ಇದೆ ಆದ್ರೆ ಪವರ್ ಅಲ್ಲಿ 0 ಇರುತ್ತೆ. ಈಗ ನೋಡಿ z z z ಇದರ ಲೀಸ್ಟ್ ಪವರ್ ಯಾವುದು ಅಂತಂದ್ರೆ z to the power of 0. therefore z to the power of 0. ಸೊ ಇದನ್ನ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೆದ್ರೆ ಎಕ್ಸ್ ಸ್ಕ್ವೇರ್ ಇಂಟು ವೈ, ಯಾಕಂದ್ರೆ y to the power of 1 is nothing but y. z to the power of 0 ಅಂತಂದ್ರೆ 1, ಅದನ್ನ ಬರೆಯೋ ಅವಶ್ಯಕತೆ ಇಲ್ಲ. therefore ಎಕ್ಸ್ ಸ್ಕ್ವೇರ್ ವೈ is the highest common factor of the given terms. ಸೊ ಎಕ್ಸ್ ಸ್ಕ್ವೇರ್ ವೈ. ಒಂದು ವೇಳೆ ಇದಕ್ಕೇನೆ LCM ಅಂತ ಕೇಳಿದ್ರೆ ಆವಾಗಲೇ ಹೇಳಿದ್ನಲ್ಲ ವೇರಿಯೇಬಲ್, ಅದರಲ್ಲಿ ಲೀಸ್ಟ್ ಕಾಮನ್ ಅಂತಂದ್ರೆ ಹೈಯೆಸ್ಟ್ ಪವರ್ ಬರಿಬೇಕು. ಎಕ್ಸ್ ಇದೆ, ಅದರಲ್ಲಿ ಹೈಯೆಸ್ಟ್ ಪವರ್ ಯಾವುದು 4, therefore x power 4. y ಅನ್ನೋ ವೇರಿಯೇಬಲ್ ಇದೆ,
ಅದರಲ್ಲಿ ಹೈಯೆಸ್ಟ್ ಪವರ್ ಯಾವುದು 2, ಸೊ ಎಕ್ಸ್ ಸ್ಕ್ವೇರ್ ಬರೀಬೇಕು. ಝಡ್ ಅನ್ನ ವೇರಿಯಬಲ್ ಇದೆ, ಅದರಲ್ಲಿ ಹೈಯೆಸ್ಟ್ ಪವರ್ 1 ಇರೋದ್ರಿಂದ z ಟು ದ ಪವರ್ ಆಫ್ 1. ದೇರ್ ಫೋರ್ ಎಕ್ಸ್ ಪವರ್ 4 ವೈ ಸ್ಕ್ವೇರ್ ಝಡ್ ಇದೇನಾಗ್ತಿತ್ತು ಅಂತಂದ್ರೆ LCM ಆಗ್ತಿತ್ತು. ಬಟ್ ನಮಗೆ ಬೇಕಾಗಿರೋದು HCF, ಸೊ ಎಕ್ಸ್ ಸ್ಕ್ವೇರ್ ವೈ. ನೆಕ್ಸ್ಟ್ ಕ್ವಶನ್, ಎಫ್ ಆಫ್ ಎಕ್ಸ್ ಇಕ್ವಲ್ ಟು ರೂಟ್ 9 ಮೈನಸ್ ಎಕ್ಸ್ ಸ್ಕ್ವೇರ್ ಉತ್ಪನ್ನದ ಕ್ಷೇತ್ರವು ದ ಡೊಮೈನ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ರೂಟ್ 9 ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್. ಆಕ್ಚುಲಿ ಇದು ಇಂಟರ್ವಲ್, ಇದು 0,9 ಓಪನ್ ಇಂಟರ್ವಲ್, ಸಾರಿ ಕ್ಲೋಸ್ ಇಂಟರ್ವಲ್. ಇದು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್, ಇಲ್ಲಿ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಇದು ಆಕ್ಚುಲಿ ತಪ್ಪಾಗಿ ಪ್ರಿಂಟ್ ಆಗಿದೆ. ಇದು 3,-3 ಕ್ಲೋಸ್ಡ್ ಇಂಟರ್ವಲ್ 3,-3 ಆಗಬೇಕು. ಇದು ಅಷ್ಟೇ 3,-3 ಆಗಬೇಕು. ನಾವಿಲ್ಲಿ ಫೈಂಡ್ ಮಾಡಬೇಕಾಗಿರೋದು ಡೊಮೈನ್. ಓಕೆ, ಡೊಮೈನ್ ಅಂತಂದ್ರೆ ಎಕ್ಸ್ ಗೆ ಏನೆಲ್ಲ ಪಾಸಿಬಲ್ ವ್ಯಾಲ್ಯೂಸ್ ನಾವು ಸಬ್ಸ್ಟಿಟ್ಯೂಟ್ ಮಾಡಬಹುದಲ್ಲ, ಆ ಎಲ್ಲ ಪಾಸಿಬಲ್ ವ್ಯಾಲ್ಯೂಸ್ ಗಳ ಕಲೆಕ್ಷನ್ ಅನ್ನು ನಾವು ಡೊಮೈನ್ ಅಂತ ಕರಿತೀವಿ. ಸೊ ಆಲ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್, ಅದು ಡೊಮೈನ್. ಈಗ ನಾನು ಇದನ್ನ ಎರಡು ರೀತಿ ಅಪ್ರೋಚ್ ಮಾಡ್ತೀನಿ. ಒಂದೇನು ಅಂತಂದ್ರೆ ಇದರಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋದು. ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿದಾಗ ಏನಾಗ್ಬೇಕು ಇಲ್ಲಿ ಅಂತಂದ್ರೆ ಅದು ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಲಾರ್ದೇನೆ ಆ ಫಂಕ್ಷನ್ ವೆಲ್ ಡಿಫೈನ್ಡ್ ಆಗ್ಬೇಕು. ಡಿಫೈನ್ ಆಗದೆ ಇರೋ ತರ ಯಾವ್ದಾದ್ರು ಒಂದು ಎಕ್ಸ್ ವ್ಯಾಲ್ಯೂ ಇದ್ರೆ ಅವಾಗ ಅದು ಡೊಮೈನ್ ಒಳಗಡೆ ಬರಕ್ ಸಾಧ್ಯ ಇಲ್ಲ. ಆ ರೀತಿ ಏನಾದ್ರೂ ವ್ಯಾಲ್ಯೂ ಸಿಗುತ್ತಾ ಅಂತ ನೋಡ್ತೀನಿ. ಸಿಕ್ಕರೆ ಅದು ಡೊಮೈನ್ ಆಗಲ್ಲ, ಅದನ್ನ ನಾನು ಎಲಿಮಿನೇಟ್ ಮಾಡ್ತೀನಿ. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಏನು ಅಂತಂದ್ರೆ ಆಪ್ಷನ್ಸ್ ಗಳನ್ನೇ ನೋಡ್ಲಾರ್ದೆ ಡೈರೆಕ್ಟ್ ಆಗಿ ನಾವು ಡೊಮೈನ್ ನ ಫೈಂಡ್ ಮಾಡೋದು. ಅದಕ್ಕೆ ವೇವಿ ಕರ್ವ್ ಮೆಥಡ್ ಅಂತ ಹೇಳಿ ಆಲ್ರೆಡಿ ಎಷ್ಟೋ ವಿಡಿಯೋಗಳಲ್ಲಿ ನಾನು ಅದನ್ನ ಡಿಸ್ಕಸ್ ಮಾಡಿದ್ದೀನಿ. ಅದನ್ನ ನೀವು ಏನಂದ್ರೆ ಒಂದ್ಸಾರಿ ನೋಡ್ಬೋದು. ಇಲ್ಲಿ 0,9 ಅಂತ ಇದೆ. ಅಂದ್ರೆ ಕ್ಲೋಸ್ಡ್ ಇಂಟರ್ವಲ್ ಇರೋದ್ರಿಂದ 0 ಇಂದ 9 ವರೆಗೆ ಇರ್ತಕ್ಕಂಥ ಎಲ್ಲಾ ವ್ಯಾಲ್ಯೂಸ್ ಗಳು ಕೂಡ ಡೊಮೈನ್ ಒಳಗಡೆ ಬರುತ್ತೆ ಅಂತ, ಇನ್ಕ್ಲೂಡಿಂಗ್ 9. ಯಾಕಂದ್ರೆ ಇಲ್ಲಿ ಕ್ಲೋಸ್ಡ್ ಇಂಟರ್ವಲ್ ಇರೋದ್ರಿಂದ ಇನ್ಕ್ಲೂಡಿಂಗ್ 9. ನಾನೇನ್ ಮಾಡ್ತೀನಿ, ಈ 9 ನ ಇದ್ರೊಳಗಡೆ ಹಾಕ್ತೀನಿ. ಬೇಡ ಅದಕ್ಕಿಂತ ಚಿಕ್ಕ ತಗೊಳ್ಳೋದಾದ್ರೆ 8 ಕೂಡ ನಾವು ತಗೊಂಡು ಚೆಕ್ ಮಾಡಬಹುದು. ರೂಟ್ ಒಳಗಡೆ ಸಪೋಸ್ ನಾನೇನಾದ್ರೂ 9 ಹಾಕಿದ್ರು ಅಷ್ಟೇನೆ, ಅಥವಾ 8 ತಗೊಂಡ್ರೆ 8 ಸ್ಕ್ವೇರ್ ಆಗ್ತದೆ. ದಿಸ್ ಇಸ್ ಈಕ್ವಲ್ ಟು ರೂಟ್ 9 - 8 ಸ್ಕ್ವೇರ್ ಅಂತಂದ್ರೆ 16. 9 - 16 ಒಂದು ನೆಗೆಟಿವ್ ನಂಬರ್ ಬಂತು. ರೂಟ್ ಒಳಗಡೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ನಂಬರ್ ಬರೋ ಹಾಗಿಲ್ಲ, ಬಂದ್ರೆ ಅದು ಡಿಫೈನ್ ಆಗಲ್ಲ. ಹಾಗಾಗಿ 0 to 9 ಎಲ್ಲಾ ವ್ಯಾಲ್ಯೂಸ್ ಬರುತ್ತಂತ ಏನ್ ಇಲ್ಲಿ ಹೇಳಿದಾರಲ್ಲ ಡೊಮೈನ್ ಒಳಗಡೆ, ಇದು ರಾಂಗ್. ಯಾಕಂದ್ರೆ 8 ಅನ್ನೋದು ಇದ್ರ ಒಳಗಡೆ ಬರಲ್ಲ, 9 ಅನ್ನೋದು ಇದ್ರ ಒಳಗಡೆ ಬರಲ್ಲ. ಬಟ್ ಇಲ್ಲಿ ಆಪ್ಷನ್ ಎ ನಲ್ಲಿ ಕೊಟ್ಟು ಬಿಟ್ಟಿದ್ದಾರೆ, ಸೊ ಆಪ್ಷನ್ ಎ ರಾಂಗ್. ಅದೇ ರೀತಿ ಆಪ್ಷನ್ ಬಿ ಕೂಡ ರಾಂಗ್. ಯಾಕಂತಂದ್ರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಲ್ಲಿ 9 ಕೂಡ ಒನ್ ಆಫ್ ದ ರಿಯಲ್ ನಂಬರ್. ಆ 9 ಇಲ್ಲಿ ಹಾಕಿದ್ರೆ ಡಿಫೈನ್ ಆಗಲ್ಲ, ನೆಗೆಟಿವ್ ಬಂದ್ಬಿಡ್ತದೆ. ಯಾಕಂದ್ರೆ 9 - 9 ಸ್ಕ್ವೇರ್ ಅಂತಂದ್ರೆ 18. 9 - 18 ಅಂತಂದ್ರೆ ಒಂದು ನೆಗೆಟಿವ್ ನಂಬರ್ ಬಂತು. ರೂಟ್ ಒಳಗಡೆ ನೆಗೆಟಿವ್ ಡಿಫೈನ್ ಆಗಲ್ಲ. ಬಟ್ 9 ಈಸ್ ರಿಯಲ್ ನಂಬರ್. ಇಲ್ಲಿ ರಿಯಲ್ ನಂಬರ್ ಡೊಮೈನ್ ಆಗುತ್ತೆ ಅಂತ ಕೊಟ್ಟಿದ್ದಾನೆ, ಸೊ ಇದು ಕೂಡ ಅಲ್ಲ. ಅದೇ ರೀತಿ 9 ಅನ್ನೋದು ಒಂದು ನ್ಯಾಚುರಲ್ ನಂಬರ್ ಕೂಡ ಹೌದು, ಇಲ್ಲಿ ನ್ಯಾಚುರಲ್ ನಂಬರೇ ಡೊಮೈನ್ ಆಗುತ್ತೆ ಅಂತ ಹೇಳ್ತಾನೆ, ಸೊ ಇದು ಕೂಡ ರಾಂಗ್. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. 3 ಇಂದ -3 ವರೆಗೆ ಇರ್ತಕ್ಕಂಥ ಎಲ್ಲಾ ವ್ಯಾಲ್ಯೂಸ್ ಹಾಕ್ಬಹುದು, ಇನ್ಕ್ಲೂಡಿಂಗ್ 3 ಅಂಡ್ -3. ಓ ಸಾರಿ, 3, -3 ಅಲ್ಲ, -3, ಇಂಟರ್ವಲ್ ಬರಿಬೇಕಾದ್ರೆ ಉಲ್ಟಾ ಬರಿಬೇಕಿದು. ಮೊದಲು ನೆಗೆಟಿವ್ ವ್ಯಾಲ್ಯೂ, ಆಮೇಲೆ ಪಾಸಿಟಿವ್ ವ್ಯಾಲ್ಯೂ. ಅಂದ್ರೆ ಲೋಯೆಸ್ಟ್ ವ್ಯಾಲ್ಯೂ ಈ ಕಡೆ ಇರಬೇಕು, ಹೈಯೆಸ್ಟ್ ವ್ಯಾಲ್ಯೂ ರೈಟ್ ಸೈಡ್ ಇರಬೇಕು. ಸೊ ಇದು ಆಕ್ಚುಲಿ ಏನಾಗಬೇಕು, -3, ಆಗಬೇಕು. ಸೊ ಈ ರೀತಿ. ಈಗ ನಮಗೆ ಆಪ್ಷನ್ಸ್ ಗೊತ್ತಿದೆ. ಇನ್ನೊಂದ್ಸರಿ ಪ್ರಾಪರ್ ಆಗಿ ವೆರಿಫೈ ಮಾಡೋದಾದ್ರೆ ನಮ್ಗೆ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಏನಿದೆ, ರೂಟ್ 9 - x ಸ್ಕ್ವೇರ್ ಅಂತ ಇದೆ. ಸೊ ಇದು ಯಾವಾಗ ಡಿಫೈನ್ ಆಗುತ್ತೆ ಅಂತಂದ್ರೆ ರೂಟ್ ಒಳಗಡೆ ಇರತಕ್ಕಂಥದ್ದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆದ್ರೆ ನಡೀತದೆ. ದೇರ್ಫೋರ್ ದಿಸ್ ಇಂಪ್ಲೈಸ್ 9 - x ಸ್ಕ್ವೇರ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ರೂಟ್ ಒಳಗಡೆ ಇರತಕ್ಕಂಥದ್ದು ಪಾಸಿಟಿವ್ ಆಗಬೇಕು, ಇಲ್ಲಾಂದ್ರೆ 0 ಆಗಬಹುದು. ಎರಡು ಕಡೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಇನ್ಇಕ್ವಾಲಿಟಿ ರಿವರ್ಸ್ ಆಗುತ್ತೆ. ದೇರ್ಫೋರ್ x ಸ್ಕ್ವೇರ್ - 9 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಮೈನಸ್ ಮಲ್ಟಿಪ್ಲೈ ಮಾಡಿದಾಗ -x ಸ್ಕ್ವೇರ್ +x ಸ್ಕ್ವೇರ್ ಆಗುತ್ತೆ, +9 ಅನ್ನೋದು -9 ಆಗುತ್ತೆ. ದೇರ್ಫೋರ್ x ಸ್ಕ್ವೇರ್ - 9 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಯಾಕೆ ಈ ರೀತಿ ಬರ್ಕೊಂಡಿರೋದು ನಾನು ಅಂತಂದ್ರೆ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ನಾನು ರೆಡ್ಯೂಸ್ ಮಾಡ್ಕೊಂತಿದ್ದೀನಿ. ವೇವಿ ಕರ್ವ್ ಮೆಥಡ್ ಅಪ್ಲೈ ಮಾಡೋದಕ್ಕೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ, ಆ ಫಾರ್ಮ್ಗೆ ನಾನು ಅಲ್ಲಿ ರೆಡ್ಯೂಸ್ ಮಾಡ್ಕೊಂತಿದ್ದೀನಿ. ಅದೇನು ಅಂತೇಳಿ ನೀವು ಓಲ್ಡ್ ಎಷ್ಟೋ ವಿಡಿಯೋಗಳಲ್ಲಿ ಕೆಲವೊಂದು ವಿಡಿಯೋಗಳನ್ನ ಡಿಸ್ಕಸ್ ಮಾಡಿದ್ದೀನಿ, ಅದನ್ನ ನೀವು ನೋಡಬಹುದು. ಇದು a² - b² ಫಾರ್ಮಲ್ ಇದೆ. 9 ಅನ್ನ 3 ಸ್ಕ್ವೇರ್ ಅಂತ ಬರಿಬಹುದು.
ಎಕ್ಸ್ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ದೇರ್ಫೋರ್ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 3 ಅಂಡ್ ದಿಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಸೊ ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ ಯಾವ್ದಾಗುತ್ತೆ ಅಂದ್ರೆ ಫಸ್ಟ್ ಬ್ರಾಕೆಟ್ ಇಂದ -3 ಕ್ರಿಟಿಕಲ್ ಪಾಯಿಂಟ್ ಆಗಿ ಬರುತ್ತೆ, ಸೆಕೆಂಡ್ ಬ್ರಾಕೆಟ್ ಇಂದ 3 ಕ್ರಿಟಿಕಲ್ ಪಾಯಿಂಟ್ ಆಗಿ ಬರುತ್ತೆ. ಕ್ರಿಟಿಕಲ್ ಪಾಯಿಂಟ್ ಅಂದ್ರೆ ಏನು? ಇದನ್ನ ಈಕ್ವಲ್ ಟು 0 ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ಅಂತ. ಎಕ್ಸ್ ಪ್ಲಸ್ 3 ನ ಈಕ್ವಲ್ ಟು 0 ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ? -3. ಎಕ್ಸ್ ಮೈನಸ್ 3 ಈಕ್ವಲ್ ಟು 0 ಮಾಡಿದ್ರೆ ಎಕ್ಸ್ ಈಕ್ವಲ್ ಟು ಏನು ಬರುತ್ತೆ? 3. ಇವುಗಳನ್ನ ನಾವು ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಈ ಕ್ರಿಟಿಕಲ್ ಪಾಯಿಂಟ್ ಗಳನ್ನ ನಂಬರ್ ಲೈನ್ ಮೇಲೆ ಏನ್ ಮಾಡ್ತೀವಿ ನಾವು? ಲೊಕೇಟ್ ಮಾಡ್ತೀವಿ. ಸೊ -3 ಮತ್ತು 3, ಸಪೋಸ್ -3 ಇಲ್ಲಿದೆ, 3 ಇಲ್ಲಿದೆ ಅಂತ ಅನ್ಕೊಳ್ಳೋಣ. ಸೊ ಈ ರೀತಿ ಲೊಕೇಟ್ ಮಾಡಿ ಆದ್ಮೇಲೆ ಎಕ್ಸ್ಟ್ರೀಮ್ ರೈಟ್ ಇಂದ ಮೇಲ್ಗಡೆಯಿಂದ ಕರ್ವ್ ನ ಡ್ರಾ ಮಾಡಕ್ ಶುರು ಮಾಡ್ತೀವಿ. ಸೊ ಈ ರೀತಿ ವೇವಿ ಕರ್ವ್, ಒಂದು ಕರ್ವ್ ಬರುತ್ತೆ. ಇಲ್ಲಿ ಕರ್ವ್ ಮೇಲ್ಗಡೆ ಇರೋದ್ರಿಂದ ಇದು ಪಾಸಿಟಿವ್, ಕರ್ವ್ ಲೈನ್ ನ ಕೆಳಗಡೆ ಇರೋದ್ರಿಂದ ನೆಗೆಟಿವ್, ಕರ್ವ್ ಮೇಲೆ ಇರೋದ್ರಿಂದ ಪಾಸಿಟಿವ್. ಸೊ ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀನಿ ಆಲ್ರೆಡಿ. ಇಲ್ಲಿ ನಮಗ್ ಬೇಕಾಗಿರೋದು ಲೆಸ್ ದೆನ್ ಆರ್ ಈಕ್ವಲ್ ಟು 0 ಅಂದ್ರೆ ನೆಗೆಟಿವ್ ಬರಬೇಕು, ಇಲ್ಲ 0 ಬರಬೇಕು. ನೆಗೆಟಿವ್ ಬರೋದು ಯಾವ ರೀಜನ್ ಅಲ್ಲಿ ಅಂತಂದ್ರೆ -3 ಇಂದ 3 ಒಳಗೆ ಇರ್ತಕ್ಕಂಥದ್ದು ಎಲ್ಲಾ ವ್ಯಾಲ್ಯೂಸ್ ಗಳು ನೆಗೆಟಿವ್ ನ ಕೊಡ್ತದೆ. ಇನ್ನು 0 ಎಲ್ಲಿ ಬರುತ್ತೆ ಅಂದ್ರೆ -3 ಹಾಕಿದಾಗ ಮತ್ತು 3 ಹಾಕಿದಾಗ ಇನ್ಇಕ್ವಾಲಿಟಿ ಏನಾಗ್ತದೆ? 0 ಆಗ್ತದೆ. ಸಪೋಸ್ -3 ಇಲ್ಲಿ ಹಾಕಿದ್ರೆ -3 ಪ್ಲಸ್ 3 0, 0 ಇಂಟು ಎನಿಥಿಂಗ್ ಇಸ್ 0. ನೋಡಿ -3 ಪಾಯಿಂಟ್ ಅಲ್ಲಿ ಇನ್ಇಕ್ವಾಲಿಟಿ 0 ಆಗ್ತಾ ಇದೆ. ಅದೇ ರೀತಿ 3 ಏನಾದ್ರೂ ಇಲ್ಲ ಹಾಕಿದ್ರೆ 3 - 3 0, 0 ಇಂಟು ಎನಿಥಿಂಗ್ ಇಸ್ 0, 0 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ದೇರ್ಫೋರ್ -3 ಮತ್ತು 3 ನಡುವೆ ಇರತಕ್ಕಂಥ ವ್ಯಾಲ್ಯೂಸ್ ಗಳು ನೆಗೆಟಿವ್ ನ ಕೊಟ್ರೆ -3 ಮತ್ತು 3 ಗಳು 0 ನ ಕೊಡ್ತವೆ. ನಮಗ್ ಬೇಕಾಗಿರೋದು ಕೂಡ ಅದೇನೆ, ನೆಗೆಟಿವ್ ಬರಬೇಕು, ಇಲ್ಲ ಈಕ್ವಲ್ ಟು 0 ಬರಬೇಕು. ದೇರ್ಫೋರ್ ಎಕ್ಸ್ ಬಿಲಾಂಗ್ಸ್ ಟು ಎಲ್ಲಿಂದ ಎಲ್ಲಿವರೆಗೆ ಇರ್ತದೆ? -3 ಇಂದ 3 ವರೆಗೆ ಇರುತ್ತೆ. ಇದನ್ನ ಇನ್ಇಕ್ವಾಲಿಟಿ ಫಾರ್ಮ್ ಅಲ್ಲಿ ಬರೆಯೋದಾದ್ರೆ -3 ಎಕ್ಸ್ ಲೈಸ್ ಇನ್ ಬಿಟ್ವೀನ್ ಏನಂತ ಹೇಳ್ತೀವಿ ಅಂದ್ರೆ ಎಕ್ಸ್ ಲೈಸ್ ಇನ್ ಬಿಟ್ವೀನ್ -3 ಅಂಡ್ 3. -3 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್, ಲೆಸ್ ದೆನ್ ಆರ್ ಈಕ್ವಲ್ ಟು 3. ಎಕ್ಸ್ ಎಲ್ಲಿದೆ? -3 ಆಗಬಹುದು ಅಥವಾ 3 ಆಗಬಹುದು ಅಥವಾ ಅವೆರಡರ ನಡುವೆ ಇರುತ್ತೆ. ಇದನ್ನೇ ಇಂಟರ್ವಲ್ ಫಾರ್ಮ್ ಅಲ್ಲಿ ಬರೆದ್ರೆ ಈ ರೀತಿ ಬರೀತೀವಿ, ಕ್ಲೋಸ್ಡ್ ಇಂಟರ್ವಲ್ -3 to 3. ದೇರ್ಫೋರ್ ಆಪ್ಷನ್ ಡಿ ಇಸ್ ಕರೆಕ್ಟ್. ಆಪ್ಷನ್ ಡಿ ಕರೆಕ್ಟ್. ಸೊ ಈ ರೀತಿನಾದ್ರೂ ವೆರಿಫೈ ಮಾಡಿ ಅಥವಾ ವೇವಿ ಕರ್ವ್ ಮೆಥಡ್ ಆದ್ರೂ ಅಪ್ಲೈ ಮಾಡಿ, ಅದು ನಿಮಗೆ ಬಿಟ್ಟಿದ್ದು. ಸೊ ರಿಮೈನಿಂಗ್ ಕ್ವೆಶ್ಚನ್ಸ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದ ನೆಕ್ಸ್ಟ್ ವಿಡಿಯೋ.